ಮಕರ ರಾಶಿಯ ಮೇ ತಿಂಗಳ ಮಾಸಿಕ ಭವಿಷ್ಯ. ಮಕರ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಓಡಾಟ ಜಾಸ್ತಿ, ಖರ್ಚು ಜಾಸ್ತಿ. ಸ್ಕೂಲ್ ಫೀಸ್ ಕಟ್ಟುವಂಥದ್ದಾಗಿರ್ಬೋದು, ಮನೆಯ ಒಂದು ಕೆಲಸ ವಿಚಾರಗಳಾಗಿರ್ಬೋದು, ತುಂಬಾ ಖರ್ಚು, ಎಕ್ಸ್ಪೆನ್ಸಿವ್ ಮಂತ್. ಬಟ್ ತಮ್ಮ ಪರಿಶ್ರಮವನ್ನು ತಾವು ನಂಬಿರ್ತೀರಿ. ಭಗವಂತ ಯಾವುದೋ ರೀತಿಯಲ್ಲಿ ಆ ಒಂದು ಎಕ್ಸ್ಪೆನ್ಸಸ್ನ ಭರಿಸೋ ರೀತಿಯ ಒಂದು ಶಕ್ತಿ ತಮಗೆ ಕೊಡ್ತಾನೆ. ಯಾವುದಕ್ಕೂ ಧೃತಿಗೆಡಬೇಡಿ, ಪ್ರಾಬಲ್ಯತೆಯನ್ನು ತಮಗೆ ಸಿಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತವಾಗುವಂಥ ಸಾಧ್ಯತೆ, ಓಡಾಟ ಜಾಸ್ತಿ, ಪ್ರಯಾಣ ಜಾಸ್ತಿ ಆಗುತ್ತೆ. ವೃತ್ತಿಪರ ಕ್ಷೇತ್ರದಲ್ಲಿದ್ದವ್ರಿಗೆ ಸ್ವಲ್ಪ ಹೆಚ್ಚಿನ ಪರಿಶ್ರಮ ತುಂಬಾ ಬೇಕಾಗುತ್ತೆ. ಆರ್ಥಿಕತೆಯ ಒಂದು ಲಾಭಕ್ಕಾಗಿ ತುಂಬ ಸೆಣಸಾಡ್ತಾ ಇರ್ತೀರಿ. ಮನೆ ಮತ್ತು ಒಂದು ಸೈಟು, ಒಂದು ಲ್ಯಾಂಡು, ಒಂದು ಪರ್ಚೇಸಿಂಗ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾಯಿದ್ರೆ ಆ ಕೆಲಸ ಸ್ವಲ್ಪ ವಿಳಂಬವಾಗುತ್ತೆ. ಯಾಕೆಂದರೆ ಜನರ ದೃಷ್ಟಿದೋಷ ತಮ್ಮ ಮೇಲೆ ಬಿದ್ದಿರುತ್ತೆ, ಜನರ ಒಂದು ಅಸೂಯೆತನ ತಮ್ಮ ಮೇಲೆ ಬಿದ್ದಿರುತ್ತೆ, ಮತ್ತು ತಮ್ಮ ಮೇಲೆ ಮಾಡ್ತಿರುವಂತಹ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಉಸುರು ದೋಷ ಅಂತ ಕರೀತಾರೆ. ಅದಕ್ಕೆ ಅಂದರೆ ಅವರು ಕೆಟ್ಟ ದೃಷ್ಟಿಯನ್ನು ಹಾಕುವಂಥದ್ದು. ಆ ಥರ ಕೆಲವೊಂದು ದೃಷ್ಟಿಗಳು ತಮಗೆ ತಾಕುವಂಥದ್ದು ಜಾಸ್ತಿ ಆಗಿರುತ್ತೆ. ತಮ್ಮ ವೃತ್ತಿಪರ ಜೀವನದ ಕೆಲಸ ಕಾರ್ಯಗಳನ್ನಾಗಿರಲಿ, ತಾವು ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕಾಗಿರಲಿ, ಯಾವುದಾದ್ರೂ ವಿಚಾರ ಬಗ್ಗೆ ತಾವು ವಿನಿಮಯ ಮಾಡಬೇಕಾಗಿರಲಿ, ಗೌಪ್ಯತೆಯನ್ನು ತಾವು ಕಾಪಾಡಿಕೊಳ್ಳೋದು ತುಂಬಾ ಉತ್ತಮ. ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಶೈಕ್ಷಣಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ವೃತ್ತಿಪರ ಜೀವನದಲ್ಲಿ ಪರಿಶ್ರಮ ಪಡಬೇಕಾಗತ್ತೆ. ರೈತರಿಗೆ ಅಲ್ಪ ಮಟ್ಟಿನ ಲಾಭ ಸಿಗುತ್ತೆ. ಮತ್ತು ವೃತ್ತಿಪರ ಜೀವನದಲ್ಲಿ ಅದು ಸರ್ಕಾರಿ ನೌಕರಿಯಲ್ಲಿ ಸ್ವಲ್ಪ ಮಟ್ಟಿನ ಬಿಡುವು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಶೇಷವಾಗಿ 8 ಅನ್ನುವಂತಹ ಸಂಖ್ಯೆಯನ್ನು ತಾವು ಆಧಾರವಾಗಿ ತೆಗೆದುಕೊಳ್ಳಿ. ಕಪ್ಪು ಬಣ್ಣವನ್ನು ತಾವು, ಶ್ವೇತ ಮಿಶ್ರಿತ ಕಪ್ಪು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಶನಿ ಮಹಾರಾಜರ ಆರಾಧನೆಯನ್ನು ತಾವು ಮಾಡಿ, ಭಗವಂತ ತಮಗೆಲ್ಲ ರೀತಿಯಲ್ಲೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಮುಖಾಂತರ ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.